ನೀವು ತುಂಬಾ ಸತ್ಯವಾಗಿ ಹೇಳ್ಬೇಕು ಅಂತಂದ್ರೆ ಕೆಲವು ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಬಂದ್ರು, ಅದನ್ನ ಬದಲಾವಣೆ ಮಾಡಿ ಇದನ್ನ ಬದಲಾವಣೆ ಮಾಡಿ ಇಲ್ಲಿ ಹೀರೋ ತಂದ್ರೆ ಚೆನ್ನಾಗಿರುತ್ತೆ, ಇಲ್ಲೊಂದು ಹೀರೋಯಿನ್ ಇದ್ರೆ ಚೆನ್ನಾಗಿರುತ್ತೆ, ಪಾಪ್ಯುಲರ್ ಹೀರೋ ಇರಲಿ ಅಂದ್ರೆ ಇತ್ಯಾದಿ ನೀಟಾಗಿ ಇಟ್ವಿ, ಆಗಲ್ಲ ಅಂತ ಕಳ್ಸಿದ್ವಿ. ಸೊ ಅವ್ರು ಹೋದ್ರು. ಇನ್ನೊಂದು ಎಲ್ಲಾ ಕಂಡೀಷನ್ ಇಟ್ಕೊಂಡು ಒಬ್ಬರು ಪ್ರೊಡ್ಯೂಸರ್ ಬಂದ್ರು, ಪೂಜೆ ಕೂಡ ಮಾಡಿದ್ರು. ಓಕೆ, ಪೂಜೆ ಮಾಡಿ ಇನ್ನೊಂದು 15 ದಿವಸ ಶುರು ಆಗುತ್ತೆ ಅಂತ ಅಂದು ಕೇಳದೆ ಬಿಟ್ಟು ಹೋದ್ರು. ಮತ್ತೆ ಇಬ್ರೆ ಎರಡು ಕಣ್ಗಳೇ. ಇದಕ್ಕೆ ನಮ್ ಉಸಿರು ಬಂದು ನಮ್ ರೆಡ್ಡಿ, ಬಿಕಾಸ್ ಹಿ ಇಸ್ ಅನ್ ಎಡಿಟರ್. ಅವ್ರು ಬೇಕಿತ್ತು ನನಗೆ. 6ನೇ ರೀಲಿಗೆ ಬಂದಾಗ ಅಣ್ಣ ರೀ ರೆಕಾರ್ಡಿಂಗ್ ಮಾಡಿದಾನೆ ಸಿನಿಮಾದಲ್ಲಿ. ನೀವು ನೋಡಿದ್ರೆ ಹೀಗಿದ್ದವ್ರು ಒಂದು ಸತಿ ಹಾಗೆ ಬಂದು ಈ ಕೈನ ಹೀಗೆ ಮಡಿಸ್ತೀರ, ಮುಷ್ಟಿನ ಕಟ್ತೀರ. 21 ನಿಮಿಷ ಆಗತ್ತೆ. ಅಣ್ಣಂಗೆ ಫೋನ್ ಮಾಡ್ತೀನಿ, ಅವ್ನು ಹೇಳಿದ್ ಕರೆಕ್ಟ್ ಅಣ್ಣ, ಅವ್ನ ಜಡ್ಜ್ಮೆಂಟ್ ಕರೆಕ್ಟ್. ಯಾಕೆಂದ್ರೆ ಅವ್ನೀಗ ಆಲ್ರೆಡಿ, ನೀವು ನಂಬ್ತಿರೋ ಇಲ್ವೋ, ವಡಾ ಚೆನ್ನೈ, ಕಪಾಲಿ, ಈ ತರದ ಅವ್ನು 100-150 ಪಿಕ್ಚರ್ ಅವ್ನು ಮಿಕ್ಸಿಂಗ್ ಮಾಡ್ಬಿಟ್ಟು, ಅವ್ನು ಗೊತ್ತು ಅವ್ನು ಮೂಡ್ ಎಲ್ಲಿ ತೊಗೊಂಡೋಗಿ ಪಿಕ್ಚರ್ ನಿಲ್ಲತ್ತೆ ಅಂತ. ಅವ್ನು ಮೂಡ್ ಚೆನ್ನಾಗಿ ಗೊತ್ತು ಅವ್ನಿಗೆ. ಅಖಂಡ 2 ನೀವು ಕೇಳಿದ್ದಲ್ಲ, ಜಾತ್ ಗೀತ್ ಎಲ್ಲ ಮಾಡಿರುವಂತ ವ್ಯಕ್ತಿ. ಅವ್ನಿಗೊಂದು ಕಮರ್ಷಿಯಲ್ ಫೀಲ್ ಸಿಕ್ಬಿಡ್ತು. ಇಲ್ಲಿ ಪಿಕ್ಚರ್ ಎಂಡ್ ಆಗ್ಬಿಡ್ಬೇಕು ಅಂತ ಅನ್ನಿಸ್ತಾ ಇದೆ. ಅದನ್ನ ನಾನು ಮೀರ್ ಹೋದ್ರೆ ದಟ್ಸ್ ಎ ಲಾಸ್ ಫಾರ್ ಅಸ್. ನೀವು ಹೇಳಿದ್ರೆ ಗೊತ್ತಾ, ಹಂಗೆ ಮಡ್ಸಾಕಿದ್ರು ನಿಮ್ ಕೈಲಿ ಬರೆಯೋ ಶಕ್ತಿ ಇತ್ತು ಅಂದ್ರೆ 100 ಹಾಳೆ ಬರೀತಾರೆ. ಪಿಕ್ಚರ್ ಇಲ್ಲಿ ಎಂಡ್ ಆಗ್ತಿದೆಪ್ಪ ಅಂತ ತೋರಿಸಿದ್ವಿ. ಒಂದು ದಿವಸದಲ್ಲಿ ನೀವು ಪಿಕ್ಚರ್ ಮುಗಿಸ್ಕೊಂಡ್ ಬರ್ತೀರಾ ಅಂತ ನಂಗೆ ಗೊತ್ತಿರ್ಲಿಲ್ಲ. ನಾನೊಂದು ಆರ್ಟಿಕಲ್ ಬರೆದಾಗ ಮತ್ತೆ ಅದನ್ನು 2 ಸಲ ಓದಿದಾಗ ಎಲ್ಲೋ ಒಂದು ಕಡೆ ಏನೋ ಮಿಸ್ ಹೊಡಿತಾ ಇದೆಯಲ್ಲಪ್ಪ ಅಂತ ಅನಿಸಿ ಅದನ್ನು ಮೂಲೆಗಿಡ್ತೀವಿ, ಅಥವಾ ಅದೇ ಥರದ್ದು ಇನ್ನೊಂದು ಬರೀಲಿಕ್ಕೆ ಟ್ರೈ ಮಾಡ್ತೀವಿ. ಅದು ಇದು ಜಸ್ಟ್ ಒಬ್ಬನೇ ಮಾಡೋ ಕೆಲಸ, ಬಟ್ ಇದು ಸಿನಿಮಾ ಆಗಲ್ಲ, 10 ಜನ ಸೇರ್ಕೊಂಡು ಮಾಡೋ ಕೆಲಸ. ಸೊ ಅಂಥ ಇದೇನಾದರೂ ಯೋಚನೆ ಬಂದಿತ್ತ ನಿಮಗೆ ಮಧ್ಯದಲ್ಲಿ? ಅಂದರೆ ಬದಲಾಯಿಸಬೇಕು ಅಂತ. ಇದು ಹೀಗೆ ಬೇಕು, ಹೀಗೆ ಇದ್ರೆ ಚೆನ್ನಾಗಿತ್ತು. ಇಲ್ಲ ಸರ್, ಆ ಥರದ್ದು ಏನು ಬರಲೇ ಇಲ್ಲ. ಸ್ಕ್ರಿಪ್ಟ್ ಫಸ್ಟು ಕತೆ ಹೇಳಿದ ದಿವಸ ಚೆನ್ನಾಗಿದೆ ಅಂತ ಹೇಳಿದ್ದು ಫೈನಲ್ ಅಷ್ಟೇ. ಅದಾದ್ಮೇಲೆ ಯಾವುದೇ ಬದಲಾವಣೆಗಳು ಮಾಡಿಲ್ಲ. ಪ್ರೊಡ್ಯೂಸರ್ ಅದು ಹುಡುಕಾಟದಲ್ಲಿತ್ತು. ಫಸ್ಟ್ ಶುರುವಾಗಿದ್ದು ಬೇರೆ ಯಾರನ್ನ ಪ್ರೊಡ್ಯೂಸ್ ಮಾಡ್ತಾರೆ, ಅದ್ರ ಪ್ರಯತ್ನಗಳನ್ನು ಮಾಡ್ತಾ ಇದ್ರು. ನಿಮಗೆ ತುಂಬಾ ಸತ್ಯವಾಗಿ ಹೇಳ್ಬೇಕು ಅಂತಂದ್ರೆ ಕೆಲವು ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಬಂದ್ರು, ಅದನ್ನ ಬದಲಾವಣೆ ಮಾಡಿ ಇದನ್ನ ಬದಲಾವಣೆ ಮಾಡಿ ಇಲ್ಲಿ ಹೀರೋ ತಂದ್ರೆ ಚೆನ್ನಾಗಿರುತ್ತೆ, ಇಲ್ಲೊಂದು ಹೀರೋಯಿನ್ ಇದ್ರೆ ಚೆನ್ನಾಗಿರುತ್ತೆ, ಪಾಪ್ಯುಲರ್ ಹೀರೋ ಇರಲಿ ಅಂದ್ರೆ ಇತ್ಯಾದಿ. ನೀಟಾಗಿ ಇಟ್ವಿ, ಆಗಲ್ಲ ಅಂತ ಕಳ್ಸಿದ್ವಿ. ಸೊ ಅವ್ರು ಹೋದ್ರು. ಇನ್ನೊಂದು ಎಲ್ಲಾ ಕಂಡೀಷನ್ ಇಟ್ಕೊಂಡು ಒಬ್ಬರು ಪ್ರೊಡ್ಯೂಸರ್ ಬಂದ್ರು, ಪೂಜೆ ಕೂಡ ಮಾಡಿದ್ರು. ಓಕೆ, ಪೂಜೆ ಮಾಡಿ ಇನ್ನೊಂದು 15 ದಿವಸ ಶುರು ಆಗುತ್ತೆ ಅಂತ ಅಂದು ಕೇಳದೆ ಬಿಟ್ಟು ಹೋದ್ರು. ಸೊ ಅದಾದ್ಮೇಲೆ ಸುಮ್ಮನೆ ಆಗ್ಬಿಟ್ಟು ಇವ್ನು ಕೇಳಿದೆ, ಈಗ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ಬಹುಶಃ ನೋಡೋಣ ಅಂತ ಅನ್ಕೊಂಡಿದ್ವಿ. ಸೊ ಅದಾದ ಟೈಮಲ್ಲಿ ನಮಗೆ ಗೊತ್ತಿಲ್ಲದಂಗೆ ನಾವು ಹೇಳ್ತಾ ಇದ್ವಿ ನೋಡಿ, ನಾವಿಬ್ರು ಏನು ಯೋಚನೆ ಮಾಡೋದನ್ನು ಸಲ ಒಂದು ನೀಟಾಗಿ ಲಕ್ಷ್ಮಣ್ ರೆಡ್ಡಿ ಅಂದರೆ ಈ ಸಿನಿಮಾ ಯಾರು ಎಡಿಟರ್ ಇದ್ದಾರೆ ಅವ್ರು ನೀಟಾಗಿ ಬರ್ತಾರೆ. ಅವ್ರು ಕತೆ ಕೇಳಿದ್ರು, ಎಲ್ಲವೂ ಆಗಿತ್ತು. ಏನಿದೆ ಸರ್ ಪೊಸಿಷನ್ನು ಅಂತ ಕೇಳ್ತಾರೆ. ಏನಿಲ್ಲ, ಇನ್ನೂ ಹಾಗೆ ಇದೆ ಅಂತ ಅಷ್ಟೇ. ಸರಿ, ಯಾಕೆ ಮುಂದುವರಿಸಬಾರ್ದು, ಹೆಂಗೆ ಅಂತ ಕೇಳಿ, ನಾನು ಬರ್ತೀನಿ ನಿಮ್ಮ ಜೊತೆಗೆ ಅಂತಾರೆ ಅವರು. ನಾನು ಬರ್ತೀನಿ ನಿಮ್ಮ ಜೊತೆಗೆ ಅಂತಾರೆ. ಅವ್ರು ಬಂದು ಎಂಟರ್ ಆಗಿದ ತಕ್ಷಣ ಟೇಕ್ ಆಫ್ ಆಗೋ ಸಿನಿಮಾ. ಸೊ ಕಾಯ್ತಾ ಇತ್ತಿದ್ದು ಇವನ ದುಡ್ಡು, ಅವರ ದುಡ್ಡು, ಇವರಿಬ್ಬರೂ ಸೇರಿ ಇದನ್ನು ಮುಂದುವರಿಸ್ತಾರೆ. ಜೊತೆಗೆ ನಾನು ಅವತ್ತಿನಿದ್ದು ಬತ್ತಿನವ್ರಿಗೆ ಏನಿದ್ದು ಮುಡ್ಕೊಂಬರ್ತೀವಿ. ಸೊ ಯಾರ್ಯಾರೋ ಬಂದು ಮಾಡಬೇಕು ಅಂತ ಬಂದವರು, ಪೂಜೆ ಮಾಡಿದವರು ಯಾರೂ ಇಲ್ಲ. ನಮಗೇ ಗೊತ್ತಿದ್ದ ಒಬ್ಬ ವ್ಯಕ್ತಿ ಎಂಟರ್ ಆಗ್ತಾನೆ ಈ ಸಿನಿಮಾಗೆ. ಅದ್ರ ಪಾಡಿಗೆ ಮಾಡಿಸ್ಕೊಡ್ತಾರೆ ಅಷ್ಟೇ. ಆ ಮಾತು ವರದಪಣ್ಣನ ಆ ಮಾತು ಇಲ್ಲಿ ಕರೆಕ್ಟ್ ಅಂತ ಅನ್ಸುತ್ತೆ. ಅಲ್ಲಿಂದ ಟೇಕ್ ಆಫ್ ಆಗಿದೆ ಸಿನಿಮಾ ಸರ್. ಆ ಟೇಕ್ ಆಫ್ ತಗೊಂಡಿದ್ದು ಸ್ಪೀಡು ಹಂಗೆ ನಡ್ಕೊಂಬರ್ತಾರೆ. ಜಗಳ ಆಡಲೇ ಇಲ್ಲ ಅವತ್ತು. ಯಾರು 32 ವರ್ಷದಲ್ಲಿ ಇಲ್ಲ ಆಡಿದೀವಿ. ಅಂದ್ರೆ ನಮ್ಮ ಪರ್ಸನಲ್ ವಿಷಯಕ್ಕೆ ನಾವು ಯಾವತ್ತೇನು ಒಂದು ಆರೋಗ್ಯಕರ ಇಲ್ಲ, ಪರ್ಸನಲ್ ವಿಷಯಕ್ಕೆ ನಾವೇನು ಯಾವತ್ತೂ ಆಡ್ಕೊಂಡಿಲ್ಲ. ಈ ನಮ್ಮ ಸಂಘದ ವಿಷಯ ಬಂದಾಗ ಅಲ್ಲ ನಾನು ಹೇಳ್ತಾ ಇರೋದು ಆಡೇ ಇಲ್ವಾ ಅಂತಂದ್ರೆ ನಾನು ಇಲ್ಲ ಅಂತ ಹೇಳ್ತೀನಿ. ಪರ್ಸನಲ್ ವಿಷಯಕ್ಕೆ ನಾವು ಯಾವತ್ತೂ ಆಡಿಲ್ಲ. ಪರ್ಸನಲ್ ಅಂಡ್ ಪ್ರೊಫೆಷನಲ್ ಇಲ್ವೇ ಅಲ್ಲ ನಮ್ಗೆ. ಅಂದ್ರೆ ಇದು ಸಂಘ, ಇದು ಡೈರೆಕ್ಟರ್ ಅದು ಬಂದ್ಬಿಡುತ್ತೆ. ಅಲ್ಲಿ ಬಂದಾಗ ಕಮಿಟಿಲಿ ನಾವು ಆಡ್ಕೊಂಡು ಜಗಳ ಆಡ್ಕೊಂಡು ಆ ಥರದ್ದೆಲ್ಲ ಇದಾವೆ. ಅದು ಬಿಟ್ಟು ಅಂತಂದ್ರೆ ಪ್ರೊಫೆಷನಲ್ ಆಗಲಿ ಪರ್ಸನಲ್ ಲೈಫ್ ಆಗಲಿ ನಾವು ಯಾವತ್ತೂ ಜಗಳ ಆಡಿಲ್ಲ. ಅಂದ್ರೆ ಅಣ್ಣನಿಂದ ನನ್ಗೆ 2-3 ಸಿನಿಮಾ ಸಿಕ್ಕಿದೆ. ಅಂದ್ರೆ ನೀನ್ ಮಾಡು, ನೀನ್ ಅದನ್ನ ಬಿಡಬೇಡ, ನನಗೆ ಇಲ್ಲೆಲ್ಲೋ ಬೇರೆ ಕೆಲಸ ಇದೆ. ರಾಮು ಎಂಟರ್ಪ್ರೈಸಸ್ ಅಲ್ಲೇ ಆಗತ್ತೆ ಆ ಕೆಲಸ. ಸೊ ಈ ತರದ್ರಲ್ಲಿ ಅದೇ ಹೇಳಿದ್ನಲ್ಲ, ದಾರಿ ದೀಪವಾಗಿದ್ದಾರೆ ಹೊರತಾಗಿ ದೀಪ ಹೇಗೆ ನನ್ನನ್ನು ನುಂಗ್ಕೊಳುತ್ತೆ, ಖಂಡಿತವಾಗ್ಲೂ ಇಲ್ಲ. ಅದೆಲ್ಲ ಮಾಡಿದ್ದಾರೆ. ಅದೆಲ್ಲ ನಮ್ಮ ತಲೆಯಲ್ಲೂ ಇಲ್ಲ. ಯಾವ್ದು ಇದೇನು ಸಂಘ ಅಂಡರ್ಲೈನ್ ಮಾಡಿ ಹೇಳ್ತಾ ಇರೋದು. ಆಡೇ ಇಲ್ವಾ ಅಂತಂದ್ರೆ ಅಕಸ್ಮಾತ್ ನಿಮ್ಗೆ ಗೊತ್ತಿರ ಆವತ್ತು ಆಡಿಲ್ವಾ ಅಂತ ಕೇಳ್ತೀರಿ. ಅದು ನಾನೇ ಕ್ಲಿಯರ್ ಮಾಡ್ಬಿಡ್ತಾ ಇದ್ದೀನಿ. ಆಡಿದೀವಿ ಇಲ್ಲ ಅಂತ, ಬಟ್ ಯಾವ್ದು ನಮ್ಮ ಪರ್ಸನಲ್ ಆಗ್ಲಿ ಪ್ರೊಫೆಷನಲ್ ಆಗ್ಲಿ ಆ ಫ್ಯಾಮಿಲಿ ವಿಷಯಕ್ಕೆ ಯಾವತ್ತೂ ಬಂದಿಲ್ಲ. ಒಂದು ಸಂಘದ ವಿಷಯದಲ್ಲಿ ಕೂತಿದ್ವಿ, ಅಲ್ಲಿ ಡಿಫರೆನ್ಸ್ ಆಫ್ ಒಪಿನಿಯನ್ ಬಂದಿರೋದಿದ್ವಿ, ಅದಾಗಿದೆ, ಈಚೆ ಕಡೆ ಬಂದಿದ್ವಿ ಅಷ್ಟೇ. ನಾನು ಯಾವತ್ತೂ ಅಂದ್ರೆ ನಾವ್ ಯಾವತ್ತೂ ನಾನು ತುಂಬಾ ಪರ್ಸನಲ್ ಆಗಿ ನಾನು ಸರ್ ಯಾರ ಹತ್ರನ
ಅದು ಒಂದು ಡಿಸ್ಕಷನ್ಗಾಗಲಿ ಆರ್ಗ್ಯುಮೆಂಟ್ ಕೇಳಿದ್ರೆ ಆ ಪಾಯಿಂಟ್ ಮಾತ್ರ ಆರ್ಗ್ಯೂ ಮಾಡ್ತೀನಿ. ಅದರಿಂದ ಇಳಿದಾದ್ಮೇಲೆ ತಿರ್ಗಾ ಆರಾಮಾಗಿರ್ತೀನಿ, ಬಿಕಾಸ್ ಅದು ಬೇರೆ ಅಂತ. ಅದನ್ನ ಪರ್ಸನಲ್ ಆಗಿ ಯಾರು ತಗೊಂಡಿದ್ರೆ ಅದು ನನಗೆ ಗೊತ್ತಿಲ್ಲ, ನಾನು ಯಾವತ್ತೂ ಅದನ್ನ ತಗೊಳಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪಾಯಿಂಟ್ ಡಬ್ಬಿಂಗ್ ವಿಷಯದಲ್ಲಿ ಒಂದು ತುಂಬಾ ಜನ ಹತ್ರ ದಗಳ ಆಡ್ಕೊಂಡಿದ್ವಿ, ಡಬ್ಬಿಂಗ್ ಬರುತ್ತೆ ಅಂತಂದಾಗ ತುಂಬಾ ಕೇವಲವಾಗೆಲ್ಲ ಮಾತಾಡಿದ್ವಿ, ಅವ್ರು ಮಾತಾಡಿದಾಗ ಕೌಂಟ್ ಎಲ್ಲ ಕೊಟ್ಟು. ಬಟ್ ಸ್ಟುಡಿಯೋಯಿಂದಾಗ್ಲಿ ಹೊರಗಡೆಯಿಂದ ಡಿಸ್ಕಷನ್ ಬಂದಾಗ ಬೇರೆ ಪಾಯಿಂಟ್ ಬಂದಾಗ ಮಾತಾಡ್ಕೊಂಡು ಹೋಗಿದ್ವಿ, ಈಗಲೂ ಫ್ರೆಂಡ್ ಆಗಿದ್ದೀವಿ. ಅದನ್ನ ನನ್ನ ಟಾರ್ಗೆಟ್ ಮಾಡಿದ್ರೆ ಅದು ನನ್ನ ತಪ್ಪ, ನಂದು ಇಶ್ಯೂ ಬೇಸ್ಡ್ ಯಾವುದು. ಸೊ ಹಾಗಾಗಿ ನಮ್ಮಿಬ್ಬರ ಮಧ್ಯೆ ಆ ಥರದ್ದು ಯಾವುದಾಗಿಲ್ಲ. ಆಮೇಲೆ ನೀವು ಹೇಳ್ದಾಗೆ ನೀವು ಬರೆದಂತಹ ಒಂದು ಸಾಲುಗಳನ್ನು ಎಲ್ಲೋ ಓದಿದಾಗ ನಂಗೆ ಅದು ಇಷ್ಟ ಆಗಲಿಲ್ಲ ಅಂದಾಗ ಅದನ್ನು ತೆಗೆದು ಪಕ್ಕಕ್ಕಿಟ್ಟು ತಿರ್ಗಾ ಮಾಡಿದ್ದು ಅಂತ ಹೇಳಿದ್ರಲ್ಲ, ಅದು ಈ ಸಿನಿಮಾದಲ್ಲಿ ತುಂಬ ಆಗಿದೆ. ತುಂಬ ಅಂತಂದರೆ ಡಿಸಿಷನ್ಸನ್ನು ತೊಗೊಂಡು ನಾವೊಂದು ಒಂದು ಯುದ್ಧ ಅಂತ ಮಾಡಿ ಎಲ್ಲವನ್ನು ಮಾಡಿ ಅದನ್ನು ಮಾಡಿ ವಾಪಸ್ ತಂದುಬಿಡ್ತೇವೆ ವಿತ್ ಯುವರ್ ಪರ್ಮಿಷನ್. ನಮಗೆ ಸಿನಿಮಾಟೋಗ್ರಫರ್ ಕೆಲಸ ಮಾಡಿದ್ದು ಗಿರಿ, ಓಕೆ, ಆರ್ ಗಿರಿ ಅವರು, ನಿಮಗೆ ಗೊತ್ತಿರುತ್ತೆ. ಅವರು ನಮ್ಮ ಆಕಸ್ಮಿಕ ಆಗಿರ್ಬೋದು, ವೀರಪ್ಪ ನಾಯಕ, ದೊಡ್ಡ 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 ಸಿನಿಮಾ ಅವ್ರಿಗೇನಾಗ್ಬಿಡುತ್ತೆ, ಸ್ವಲ್ಪ ಬ್ಯುಸಿ ಆಗಿಬಿಟ್ಟು ಇನ್ನೊಂದು ಸಿನಿಮಾ ಅಂತ ಹೋದಾಗ ಅವ್ರ ಪರ್ಮಿಷನ್ನ ತೆಗೆದುಕೊಂಡು ನಾವೀಗ ಸೀತಾರಾಮ್ ಅವ್ರನ್ನ ಕರ್ಕೊಂಡ್ಬಂದು DI ಕೊಡಿಸ್ತೀವಿ, ಡಿಜಿಟಲ್ ಇಂಟರ್ಮೀಡಿಯೇಟ್ ಗ್ರೇಡಿಂಗಿಗೆ ಅಂತ ಕೊಡಿಸ್ತೀವಿ. ಎಲ್ಲೋ ಒಂದು ಕಡೆ ಸೀತಾರಾಮ್ ಏನು ಅಂತಂದರೆ ಈಗ ಹೊಸ ವೀಕ್ಷಕ ಅಂದರೆ ವೀಕ್ಷಿಸ್ತಾ ಇರೋಂಥ ನ್ಯೂ ಆಡಿಯನ್ ಈಗ, ಓಕೆ, ಅವರು ನೋಡ್ತಾ ಇರಬೇಕಾದ್ರೆ ನಮಗೆ ಫೋನ್ ಮಾಡ್ತಾರೆ, ಇಷ್ಟೊತ್ತಿಗೆ ನಾವು ಹೋಗಿದೆ, ರೀ ರೆಕಾರ್ಡಿಂಗ್ ಹೊಡೋಗಿದೆ, ಎಫೆಕ್ಟ್ಸ್ ಹೊಡೋಗಿದೆ, DA ನಡೀತಾ ಇದೆ, ಸೀತಾರಾಮ್ ಸರಿ DA ಮಾಡ್ತಾ ಇದ್ದಾರೆ. ಈ ಇಬ್ರಿಗೂ ಒಂದು ಮಾತು ಹೇಳ್ತಾರೆ, ನಾನು DA ಅಂದರೆ ಇಟ್ ಇಸ್ ಅ ಸೈಲೆಂಟ್ ರಶ್, ಅಂದರೆ ಬರೀ ಹಾವ ಭಾವ ರೋಷ ವೇಷ ಆವೇಶ ಏನು ಕೇಳಿಸ್ಕೊಳ್ದೇನೆ ಬರೀ ಪಿಕ್ಚರ್ ನೋಡ್ತಿರ್ತಾರೆ, ಸೈಲೆಂಟ್ ರಶ್. ಅವ್ರಿಗೆ ಮಜಾ ಸಿಗ್ತಾ ಇಲ್ಲ. ಅವ್ರು ರಾತ್ರಿ ಇದಕ್ಕೆ ಮಜಾ ಸಿಗ್ತಾ ಇಲ್ಲ ಅನ್ನೋದಕ್ಕೂ ಪ್ರೀವಿಯಸ್ ಆಗಿ ನಾನು ಅನ್ನ ಡಿಸ್ಕಷನ್ ಮಾಡಿದ್ವಿ. ಏನು ಅಂದ್ರೆ ಇದನ್ನ ಹೀಗೆ ಪ್ರೊಜೆಕ್ಟ್ ಮಾಡೋಣ, ಅಂದ್ರೆ ಒಂದು ಕಲ್ಟ್ ಕ್ಲಾಸಿಕ್ ತರ ಪ್ರೊಜೆಕ್ಟ್ ಮಾಡೋಣ, ಇಲ್ಲ ಇವತ್ತಿನ ಕಮರ್ಷಿಯಲ್ ವೇ ಆಫ್ ಏನ್ ಹೇಳ್ತಾರೆ ನಾನ್ ಲೀನಿಯರ್ ವೇ ಆಫ್ ಎಡಿಟಿಂಗ್ ಆಗಿರ್ಲಿ ಪ್ರೊಜೆಕ್ಷನ್ ಆಗಿರ್ಲಿ ಅದಕ್ಕೆ ಮಾಡೋಣ ಅಂತ ಕೇಳಿದಾಗ, ಅಣ್ಣ ನಿನ್ನ ಆಸೆ ಏನು ಅಂದ್ರೆ, ಅಣ್ಣ ಎಲ್ಲರೂ ಮಾಮೂಲಿ ಮಾಡ್ತಿರ್ತಾರೆ ಈ ತರ ಕಮರ್ಷಿಯಲ್ ಅಂತ, ನಾವು ಒಂಚೂರು ಕಲ್ಟ್ ಕ್ಲಾಸಿಕ್ ವೇಗೆ ಹೋಗೋಣ ಅಂದಾಗ ನಾವು ಆ ಸಿನಿಮಾವನ್ನ ಮಾಡಿದ್ವಿ. ಏನು ABCD Z ಅವ್ರಿಗೂ ಮಾಡ್ಕೊಂಡ್ ಬಂದಿದ್ವಿ. ಇದು ಸೀತಾರಾಮ್ ಇಷ್ಟ ಆಗ್ತಾ ಇಲ್ಲ, ನಾನು ನೋಡ್ತಾ ಇದ್ದೀನಿ, ನನಗೆ ಮಜಾ ಸಿಗ್ತಾ ಇಲ್ಲ. ನಮಗೆ ಆಗ ಹುಟ್ಟಿದಂಥ ಪ್ರಶ್ನೆ ಏನು ಅಂತಂದ್ರೆ, ಹಿ ಇಸ್ ದ ಫಸ್ಟ್ ಆಡಿಯನ್, ಅವ್ರಿಗೆ ಮಜಾ ಸಿಗ್ತಾ ಇಲ್ಲ ಅಂತಂದ್ರೆ ನಾಳೆ 100 ಜನ ನೋಡಿದಾಗ ಏನು ಉತ್ತರ ಬರುತ್ತೆ, ಈಗೇನು ಮಾಡೋಣ ಅಂತ ಕೇಳ್ತೀವಿ. ಈಗ ಒಂದು ಹಂತಕ್ಕೆ ಹೊರಡೋಗ್ಬಿಟ್ಟಿದೆ, ಏನು ಮಾಡೋಣ ಅಣ್ಣ, ಏನಾರು ಮಾಡೋಣ, ಉತ್ತರ ಕೊಡ್ಬೇಕು, ಯಾಕಂದ್ರೆ ಕನ್ವಿನ್ಸ್ ಮಾಡ್ಬೇಕು. ಕನ್ಫ್ಯೂಸ್ ಮಾಡೋದು 2 ಸೆಕೆಂಡ್, ನಾವಿರೋ ಇಲ್ಲ ಆರ್ಡರ್ ಮಾಡೋದು ಸಪ್ರೇಟ್, ಸೊಮೆ ನೀವು ಬಂದಿರೋ DA ಮಾಡ್ಬಿಟ್ಟು ಹೋಗ್ಬಿಡಿ ಅಂತ ಹೇಳೋದು, ಅದೊಂದು ಹಿರಿತಲೆ. ಅಷ್ಟು ವರ್ಷಗಳ ಕಾಲ ಇದನ್ನ ನೋಡೋದು ಸರಿ, ಏನು ಮಾಡೋಣ ಅಂದರೆ ತಿರ್ಗಾ ಅಣ್ಣ ನಾನು ಇಬ್ಬರು ಕೂತ್ಕೊಂಡು ತಿರ್ಗಾ ಎಲ್ಲವನ್ನು ರೀಆಲ್ಟರ್ ಮಾಡಿದ್ವಿ. ಸರ್ ಇಲ್ಲಿ ಇದು ನಡೀತಾ ಇದೆ, ರೀ ರೆಕಾರ್ಡಿಂಗ್ ಆಗೋಗ್ತಾ ಇದೆ, 67 ದಿನ ರೀ ರೆಕಾರ್ಡಿಂಗ್ ಮುಗಿತಾ ಇದೆ, ಎಫೆಕ್ಟ್ಸ್ ಮುಗ್ದೋಗಿದೆ, ಧೈರ್ಯ, ಮೊಂಡ ಧೈರ್ಯ. ಹ್ಯಾಟ್ಸ್ ಆಫ್ ಟು KV ರಾಜು ಸರ್ಸ್, ಆ ವರ್ಡ್ ನುಗ್ರಿ ಹೊಡೀರಿ ಬಿಡಬೇಡಿ. ತಿರ್ಗಾ ಕೂತ್ಕೊಂಡೆಲ್ಲ ರೀಆಲ್ಟರ್ ಮಾಡಿದ್ವಿ. ತಿರ್ಗಾ 2 ರಾತ್ರಿ ರೀಶೂಟ್ ಮಾಡಬೇಕು. ಸೀತಾರಾಮ್ ಸರ್ ಹತ್ರ, ಗಿರಿ ಸರ್ಗೆ ತಿರ್ಗಾ, ಅಣ್ಣ ಹಿಂಗಿದೆ ಅಣ್ಣ, ಇಲ್ಲ ನಾನು ಬಂದ್ಬಿಟ್ಟಿದ್ದೀನಿ ಹೊರಗಡೆ, ಸೀತಾರಾಮ್ ಸರ್ನ ಕೇಳಿ 6 to 6 2 ನೈಟ್ ಫುಲ್ ಶೂಟ್ ಮಾಡ್ತೀವಿ. ತಿರ್ಗಾ ಓಕೆ, ಶೂಟ್ ಮಾಡಿ ತೊಗೊಂಬಂದು ಫುಲ್ ಪಿಕ್ಚರನ್ನ ಚೇಂಜ್ ಮಾಡ್ತೀವಿ. ತಿರ್ಗಾ ನೀವು ಹೇಳಿದ್ರಲ್ಲ ಅದನ್ನ ಈ ಸಿನಿಮಾ ಮಾಡಿದ್ವಿ. ಅಲ್ಲ ಇದು ಇಲ್ಲ ಅದು ಬರವಣಿಗೆ ಆದ್ರೆ ಒಬ್ಬನೇ ಮಾಡುವಂತ ಕೆಲಸ. ಹೌದು, ಇಷ್ಟು ಜನ ಸೇರಿಸ್ಕೊಂಡು ಮಾಡ್ಬೇಕು. ಇಲ್ಲ, ಇಲ್ಲಿ ಸೇರಿದ್ ಮತ್ತೆ ಇಬ್ರೆ 2 ಕಣ್ಗಳೇ. ಇದಕ್ಕೆ ನಮ್ಗೆ ಉಸಿರು ಬಂದು ನಮ್ ರೆಡ್ಡಿ, ಬಿಕಾಸ್ ಹಿ ಇಸ್ ಅನ್ ಎಡಿಟರ್, ಅವ್ರು ಬೇಕಿತ್ತು ನನಗೆ. ಅಂಡ್ ಸೀತಾರಾಮ್ ಸರ್ ಸಪೋರ್ಟ್ ಕೊಟ್ರು. ನಾವಿಬ್ರು ಸೇರಿ ನುಗ್ಗಿ 2 ದಿವಸ ಮಾಡಿ ಈಗ ಎಡಿಟಿಂಗ್ ರೂಮ್ ತಿರ್ಗಾ ಪಿಕ್ಚರ್ ಹಾಕೋತೀವಿ. ಪಿಕ್ಚರ್ ಹಾಕೊಂಡು ಎಲ್ಲ ಸೇರಿಸಿ ಈಗ ಹೇಳಿದ್ನಲ್ಲ, Z, OBC, MNO, PQRST, ಇದು ಏನ್ ಇವತ್ತಿನ ಟ್ರೆಂಡ್ ಅಂತ ಕೇಳ್ತಾ ಇದಾರೆ. ಯಾಕೆ ಅಂತಂದ್ರೆ ಇಟ್ ಇಸ್ ಅ ಕ್ಯಾಟ್ ಅಂಡ್ ವಾಲ್ ಅನ್ನೋದು ಯಾವತ್ತೂ ಆಗ್ಬಾರ್ದು. ಬೆಕ್ ಹಂಗ ಹಾರಿದ್ರೆ ಸಕ್ಸಸ್, ಹಿಂಗ ಹಾರಿದ್ರೆ ಫ್ಲಾಪ್ ಬೇಡ. ಒಬ್ಬ ಕ್ಯಾಮ್ರಾಮನ್ಗೆ ಅದು ಅನಿಸ್ತಾ ಇದೆ ಅಂತಂದ್ರೆ ಅದನ್ನ ಮಾಡ್ಬೋಣ ಅಂತ ಯಾವಾಗ ಡಿಸೈಡ್ ಮಾಡಿದ್ವೋ ಟಕ್ಕಂತೆಲ್ಲ ಕಿತ್ತಾಕಿ ಎಲ್ಲ ಮಾಡಿದ್ವಿ. ಈಗ ಇದನ್ನ ತೊಗೊಂಡೋಗಿ ರೀ ರೆಕಾರ್ಡಿಂಗ್ ಅವನು ಕೊಟ್ಟು ಅವನು ತಿರ್ಗಾ ರೀ ರೆಕಾರ್ಡಿಂಗ್ ಸೇರಿ ಸೆಟ್ ಮಾಡಿಸ್ಬೇಕು. ಎಫೆಕ್ಟ್ಸ್ ಅವ್ರು ಒಪ್ಕೊಂಡ್ಬಿಟ್ರು. ಕಾರಣ ಏನು ಅಂತಂದ್ರೆ ಸೇತು ಅಂತ ಹೇಳಿ ನ್ಯಾಷನಲ್ ಅವಾರ್ಡ್ ವಿನ್ನರ್ ಅವರು. ಮಣಿರತ್ನಂದು 100 ಪಿಕ್ಚರ್ಗಳು ಅದು ಇದು ಮಾಡ್ಬಿಟ್ಟಿದ್ದಾರೆ. ಈ ಸಂಗೀತ ರಾಜ ಅವ್ರ ಮಗ ಒಬ್ರು ಇದ್ದಾರೆ, ಸುಕುಮಾರ್ ವೆಂಕಟೇಶ್ ಅಂತ, ಆತ ತುಂಬಾ ಅನುಭವಿಸಿ ಸಿನಿಮಾನ ರೀ ರೆಕಾರ್ಡಿಂಗ್ ಮಾಡಿದ್ರು. ಅವ್ರು ತೊಗೊಂಡೋಗ್ಬೇಕಾದ್ರೆ ನನ್ಗೆ ಹೆದರಿಕೆ. ಈಗ ಅಣ್ಣನ ಎಕ್ಸ್ಪೀರಿಯನ್ಸ್ಗೂ ಏನಾದ್ರು ನಾವು ಚಿಕ್ಕವ್ರು, ನಾ ಅಂತಂದೆ ಹಿಂಗ್ ಹೋಗೋದಣ್ಣ, ಇಷ್ಟು ದಿವಸ ಮಾಡ್ಬಿಟ್ಟಿದೀವಿ, ಅವನೇನಾದ್ರು ರೇಗ್ ಬಿಟ್ರೆ
ನೀನು ಹೋಗು ಫೋನ್ ಕೊಡು. ಚೆನ್ನೈಗೆ ಹೋದೆ. ಚೆನ್ನೈಗೆ ಹೋಗಿ ಎಲ್ಲ ಮಾಡಿಬಿಟ್ರಾ? ಹಾಂ எல்லாமே ரெடி இருக்கேன் நீங்கள் எடுத்து போயிடலாம் ಅಂತಂದು. ஒரு வாட்டி உட்காந்து இந்த படம் பார்க்கலாம், ಈ ಸಿನಿಮಾ ಒಂದ್ಸತಿ ನೋಡು. ಅದೇನ ಪடம் ಪುದು ಪಡವಾ ಅಂತಂದೆ. ಇಲ್ಲ ನೋಡಪ್ಪ ಅಂತೇಳಿ ಆ ಸಿನಿಮಾ ಹಾಕಿ ತೋರಿಸ್ದೆ. ಅವನಿಗೆ ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ, ಸೀತಾರಾಮ್ ಸರ್ ಅವ್ರ ಅಷ್ಟು ಮಾತುಗಳು ಅವನು ಒಪ್ಕೊಂಡ. ಇದು ಸೂಪರ್ ಆಗಿದೆ. ಈಗ ಇದಕ್ಕೆ ರೀ ರೆಕಾರ್ಡಿಂಗನ್ನು ಚೇಂಜ್ ಮಾಡಿ ಎಲ್ಲ ತೆಗೆದು ಕಟ್ ಆ್ಯಂಡ್ ಪೇಸ್ಟ್ ಮಾಡಿ ಅಂದರೆ ಉಳ್ಕೊಂಬಿಟ್ಟ. ಒಂದು ನಿಮಿಷ ಇದೆ ಅಂದ್ಬಿಟ್ಟು ಅಣ್ಣಂಗೆ ಕೊಟ್ಟೆ. ಅಣ್ಣ ಫೋನ್ ಕೇಳೋದು, ಮಾತಾಡಿದ್ರು. எப்படி இருக்க படம் சார்? ரொம்ப நல்லா இருக்க, ஆனால் இப்போ மறுபடியும் எல்லாமே பேஸ்ட்டு கட் அண்ட் பேஸ்ட் எல்லாம் பண்ணுறது ரொம்ப லேட் ஆகுது. நல்லா இருக்கா? நல்லா இருக்கா? அப்போ பண்ணுங்க. ಕಮಾಂಡಿಂಗ್ ವಾಯ್ಸ್ ಅಂತ ದಟ್ ವಾಸ್ ದ ಇದು ರಮೇಶ್ ಅಣ್ಣನ ಮಾತು. ಅದು ಮಾಡಿ ಹಾಗಾರೆ ಸರ್ ಇನ್ನೊಂದು ವೀಕ್ ಟೈಮ್ ಬೇಕು ಅಂದರು. ಓಕೆ 75ನೇ ದಿವಸಕ್ಕೆ ಬಂತು ಸರ್. ಎಲ್ಲ ಮಾಡ್ಕೊಂಡು ಬಂದ್ವಿ. ಇನ್ನೂ ಒಂದು ಅನುಭವ ಕೇಳಿ ಹೆಂಗಿರುತ್ತೆ ಅಂತ. ಹಸುವು ಸರ್, ಅದಕ್ಕೆ ಹೇಳೋದು ಮನುಷ್ಯನ ಎಲ್ಲಿ ಕರ್ಕೊಂಡು ಹೋಗುತ್ತೆ. ಮಿಕ್ಸಿಂಗ್ ಥಿಯೇಟರ್ಗೆ ಹಾಕೊಂಡ್ಬಿಟ್ವಿ ಪಿಕ್ಚರ್ನ. ಈಗ ನಮ್ಮ ಹತ್ರ ರೀಲ್ ಎಷ್ಟಿದೆ, ಸೀತಾರಾಮ್ ಸರ್ ಎಲ್ಲ ಹೇಳ್ದಂಗೆ ಮಾಡ್ದಂಗೆ ನಾವು ಅನ್ಕೊಂಡು ಎಲ್ಲ ಅದೇ 1 to 8 ರೀಲ್ಸ್ ಇದೆ. ಓಕೆನಾ? ಡಬಲ್ 16 ಅಂತ 16,000 ಫೀಟ್ ಇದೆ ನಮ್ಮ ಹತ್ರ. ಇದನ್ನ ಜನ ಮುಂದೆನೆ ತರಬೇಕು. ಯಾಕೆಂದ್ರೆ 2 ಗಂಟೆ ಈಗ ಇವ್ರು ದುರಂದರ್ ಇದೆಲ್ಲ ಏನ್ ಹೇಳ್ತಾರೆ 4 hours 3 hours ನಮ್ದು ಇರ್ಲಿ ಅಂದ್ಬಿಟ್ಟು ನಾವು 2 hours 50 minutes ಶೂಟ್ ಮಾಡಿದ್ವಿ. ಇದಲ್ಲದೆ ಸರ್ 20 ನಿಮಿಷ ಆಲ್ರೆಡಿ ಭಾಗ 2ಕ್ಕೆ ರೆಡಿ ಮಾಡ್ಕೊಂಡು ಬಂದಿದ್ದೀವಿ. ಇದೆಲ್ಲ ಪಕ್ಕಕ್ಕೆ ಇಡ್ತೀನಿ. ಎಲ್ಲ ಆಗೋಯ್ತು, ಮಿಕ್ಸಿಂಗ್ ನಡೀತಾ ಇದೆ. 6ನೇ ರೀಲಿಗೆ ಬಂದಾಗ ಅಣ್ಣ ರೀ ರೆಕಾರ್ಡಿಂಗ್ ಮಾಡಿದಾನೆ ಸಿನಿಮಾದಲ್ಲಿ. ನೀವು ನೋಡಿದ್ರೆ ಹೀಗಿದ್ದವ್ರು ಒಂದು ಸತಿ ಹಾಗೆ ಬಂದು ಈ ಕೈನ ಹೀಗೆ ಮಡಿಸ್ತೀರ, ಮುಷ್ಟಿನ ಕಟ್ತೀರ. 6ನೇ ರೀಲು ಆ ಒಂದು ಪರ್ಟಿಕ್ಯುಲರ್ ಜಾಗ ಮಿಕ್ಸಿಂಗ್ ಮಾಡ್ತಾ ಇದ್ದಂತಹ ಬಾಯ್ನಲ್ಲಿ ತಿರ್ಗಾ ನನ್ನ ಗುರುಗಳು ನುಡಿಸಿದ್ರು ಅಂತ ಕಾಣುತ್ತೆ. ಕೆ ವಿ ರಾಜ್ ಅವರು ಈ ಪಿಕ್ಚರ್ ಇಲ್ಲಿ ಕೊನೆ ಮಾಡಿ ಅಂತ ಅನ್ನಿಸ್ತು. ಮಿಕ್ಸಿಂಗ್ ಮಾಡೋ ವ್ಯಕ್ತಿ ಹೇಳ್ತಾನೆ, ಇಕ್ಕಡಿಗೆ ಈ ಪಿಕ್ಚರ್ ಆಗಿ ಫಿನಿಶ್ ಅನ್ನೋದು. ಫಿನಿಶ್ ಇನ್ನೂ 2 ರೀಲ್ ಇದೆಪ್ಪ, ಜನ ಕೂತ್ಕೊಳ್ಳಲ್ಲ ನಿಮ್ಮ ಪಿಕ್ಚರಲ್ಲಿ. ಇವನೇನೋ ಹೇಳ್ತಾ ಇದ್ದಾನೆ. ಸರಿ ಆಯ್ತು ಅಂದ್ಬಿಟ್ಟು ತಿರ್ಗಾ ಮನುಷ್ಯನ ಅದೊಂದು ಒಂದು ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ತಾನೆ. ಹೊರಗೆ ಬರ್ಬೇಕಾ ಬಗ್ 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 ದೊಡಿತಾ ಇತ್ತು. ಅಣ್ಣ ಹಿಂಗಂದ ಅಣ್ಣ ಹೊರಡ್ಬೇಕು ಮಾರನೇ ದಿವಸ ಚೆನ್ನೈಗೆ. ಹಿಂಗಂದ ಅಣ್ಣ. ಯಾಕಂತೆ? ಇಲ್ಲಣ್ಣ ಈ ಜಾಗಕ್ಕೆ ಬಂದಾಗ ನಾವೇ ಮಿಕ್ಸ್ ಮಾಡೋದ್ವಲ್ಲ, ಹಂಗೆ ಹೋಗ್ತಾ ಇದೆ ಪಿಕ್ಚರು, ಅಲ್ಲಿಗೆ ಎಂಡ್ ಮಾಡ್ಬಿಡೋದು ಒಳ್ಳೇದಣ್ಣ. ಅದ್ರ ಮೇಲೆ ಕೂಡ್ಸಿದ್ರೆ ನೀನೇ ಎಮೋಷನ್ ಹೇಳಿದ್ರು ಏನೋ ಮಾಡಿದ್ರು ಅಲ್ಲ ಅಂತ ಅವ್ನು ಹೇಳ್ತಾ ಇದ್ದಾನೆ. ನಿನಗೆ ಹೆಂಗೆ ಅನ್ಸುತ್ತೆ? ಇಲ್ಲಿವರೆಗೂ ತುಂಬ ಚೆನ್ನಾಗಿದೆ, ಬರೀ ಮಾಡಬೇಡ, ಆ 2 ರೀಲು ಮಿಕ್ಸ್ ಮಾಡು. ಏನು ಮಾಡೋದು ನಾವು ಭಾಗ 2ಕ್ಕೆ ಶೂಟ್ ಮಾಡ್ಕೊಂಡು ಬಂದೀವಿ ತಾನೆ, ಅದನ್ನ ಮಿಕ್ಸ್ ಮಾಡು ನೀನು ಕೂತ್ಕೊಂಡು. ಹೊರಟೋಗ್ಬಿಟ್ಟೆ ಅಣ್ಣ. ಹೋಗಿ ಮಾರನೇ ದಿವಸ ಅವ್ನು ಹಾಕಿದ್ದಾಗ ಪಕ್ಕದಲ್ಲಿ ಇಂಜಿನಿಯರ್ ಕೂತ್ಕೋತಾನೆ, ಅವನು ನೋಡ್ತಾನೆ ಪಿಕ್ಚರ್ನ. ಹಾಕ್ಬಿಟ್ಟು ಹೊರಟ್ಬಿಟ್ಟ ಅಣ್ಣ. ಎದ್ದೋಗ್ತದೆ. ನಾನು ಕೇಳ್ತಾ ಇದ್ದೀನಿ, పెద్దన ఎక్కడికి వెళ్తున్నావు ಅಂತಂದರೆ, ನೆನ್ನಕ ಈಗ ಆగిపోయింది నీ ಪಿಕ್ಚರ್, ఇంకేముంది నువ్వు చూసుకో ಅಂದ್ಬಿಟ್ಟ. 7ನೇ ರೀಲ್ ನೋಡ್ತಾ ಇದ್ದೀನಿ. ಏನು ನಿನ್ನೆ ಮಾಡಿದ್ದ ಗೊತ್ತಾ, ಆ ಸೌಂಡ್ಸು ಗೀನ್ಸು ಎಲ್ಲ ಇನ್ನೂ ನನ್ನ ತಲೆಯಲ್ಲಿ ಹಾಗೆ ಇದೆ, ಕಿವಿಯಲ್ಲಿ ಹಾಗೆ ಇದೆ, ಏನೂ ಕಾಣ್ತಾ ಇಲ್ಲ ನನ್ನ ಸಿನಿಮಾ. 21 ನಿಮಿಷ ಆಗುತ್ತೆ. ಅಣ್ಣಂಗೆ ಫೋನ್ ಮಾಡ್ತೀನಿ. ಅವ್ನು ಹೇಳಿದ್ದು ಕರೆಕ್ಟ್ ಅಣ್ಣ, ಅವ್ನ ಜಜ್ಮೆಂಟ್ ಕರೆಕ್ಟ್. ಯಾಕೆಂದರೆ ಅವ್ನೀಗ ಆಲ್ರೆಡಿ, ನೀವು ನಂಬ್ತಿರೋ ಇಲ್ವೋ, ವಡಾ ಚೆನ್ನೈ, ಕಬಾಲಿ, ಈ ಥರದ ಅವ್ನು 100-150 ಪಿಕ್ಚರ್ ಅವ್ನು ಮಿಕ್ಸಿಂಗ್ ಮಾಡ್ಬಿಟ್ಟು. ಅವ್ನು ಗೊತ್ತು ಅವ್ನು ಮೂಡ್ ಎಲ್ಲಿ ತೊಗೊಂಡೋಗಿ ಪಿಕ್ಚರ್ ನಿಲ್ಲತ್ತೆ ಅಂತ. ಅವ್ನು ಮೂಡ್ ಚೆನ್ನಾಗಿ ಗೊತ್ತು ಅವ್ನಿಗೆ. ಅಖಂಡ 2 ನೀವು ಕೇಳಿದ್ದಲ್ಲ, ಜಾತ್ ಗೀತ್ ಎಲ್ಲ ಮಾಡಿರೋಂಥ ವ್ಯಕ್ತಿ. ಅವ್ನಿಗೊಂದು ಕಮರ್ಷಿಯಲ್ ಫೀಲ್ ಸಿಕ್ಬಿಡ್ತು. ಇಲ್ಲಿ ಪಿಕ್ಚರ್ ಎಂಡ್ ಆಗ್ಬಿಡ್ಬೇಕು ಅಂತ ಅನ್ನಿಸ್ತಾ ಇದೆ. ಅದನ್ನು ನಾನು ಮೀರಿ ಹೋದರೆ ದಟ್ಸ್ ಎ ಲಾಸ್ ಫಾರ್ ಅಸ್. ತಿರ್ಗಾ ಅಣ್ಣಂಗೆ ಕೇಳ್ಕೊಂಡೆ, ಅಣ್ಣ ಈಗ 8 ಗಂಟೆ ಒಳಗೋಗ್ಬಿಟ್ಟಿದ್ದೀನಿ ಥಿಯೇಟ್ರ್ ಒಳಗಡೆ, ಈಗೇನು ಮಾಡಬೇಕಪ್ಪ ಅಣ್ಣ? ಇನ್ನೊಂದು ಸತಿ ಕೂತ್ಕೊಂಡ್ಬಿಡೋಣ ಅಣ್ಣ. ಸರಿ ಹೊರಡಲ್ಲಿಂದ. ಮಿಕ್ಸಿಂಗ್ ನಡೀತಾ ಇದೆ ಸರ್. 4 ಗಂಟೆ ಟ್ರೈನ್ ಅಲ್ಲತ್ತದೆ. ರಾತ್ರಿ ಆಸ್ ಇಟ್ ಈಸ್ ಇಲ್ಲಿ ಬರ್ತೀವಿ. ಬೆಳಗ್ಗೆ ತಿರ್ಗಾ ಎಲ್ಲ ಒಂದು ಹಾಕೋತೀವಿ. ನಮ್ಮಿಬ್ರು ಮಧ್ಯೆ ಸಿಕ್ಕಾಕೊಂಡು ಅಲ್ಲಾಡಿದ್ದು ನಮ್ಮ ಎಡಿಟರ್ ರೆಡ್ಡಿ. ಪಾಪ ಮುಂಡೆದು ಒದ್ದಾಡೋಯ್ತು ಆ ಜೀವ. ಅದು ಗೊತ್ತಿಲ್ಲ ನಾನು ಸರ್ ನಾನು ಇದೀನಿ ಅಂತ ಯಾಕಾರು ಬಂದು ತಿರ್ಗಾ ಬಂದ್ರಿ ಅಣ್ಣ. ಸ್ಟ್ರೈಟ್ ಆಗಿ ಅಣ್ಣ 1 ವರ್ಷ ಫುಲ್ ರೆಡಿ ಮಾಡಿದ್ರು. ಇದನ್ನ ಇಲ್ಲಿ ಕಟ್ ಮಾಡಿದ್ರೆ ಯಾವ ತರ ಮಾಡಬೇಕು ಅಂತ. ನಾನೊಂಚೂರು ಬರ್ಕೊಂಡು ಹೋಗಿದ್ದೆ. ಇಬ್ರು ಕೂತ್ವಿ, ಅರ್ಧ ಗಂಟೆ ಡಿಸ್ಕಸ್ ಮಾಡಿ ಸಿನಿಮಾವನ್ನ ಅಲ್ಲಿ ಎಂಡ್ ಮಾಡೋದಕ್ಕೆ ಏನೆಲ್ಲ ಬೇಕಿತ್ತು ಅದನ್ನೆಲ್ಲ ಮಾಡಿ, ನಾನ್ ಲೀನಿಯರ್ ಅಲ್ಲಿ ತಿರ್ಗಾ ಮೇಲ್ಗಡೆ ಆಕಾಶ ಡಬ್ಬಿಂಗ್ ಮಾಡ್ಕೊಂಡ್ಬಂದು ಆ ಡಬ್ಬಿಂಗ್ ಟ್ರ್ಯಾಕ್ಸ್ ನ ತಿರ್ಗಾ DTS ಸೌಂಡ್ ಕಳಿಸಿ ಅದನ್ನೇ ತಗೊಂಡ್ಬಂದು ಇಲ್ಲಿ ಹಾಕಿ ಪಿಕ್ಚರ್ನ ಎಂಡ್ ಮಾಡ್ಕೊಂಡು ತಿರ್ಗಾ ಓಡೋದೆ ಚೆನ್ನಾಗಿ. ಅಣ್ಣ ಅಂದ್ರೆ ಈಗ ಹೋಗಿ ಅವ್ನು ಒಂದ್ಸತಿ ಕೇಳು, ಅವ್ನು ಹ್ಞೂ ಅಂದ್ರೆ ನಾನು ಹೊರಡ್ತೀನಿ ಅಂತಂದ್ರು. ಈಗ ಹೋಗಿ ಅವನಿಗೆ ಪಿಕ್ಚರ್ ಮುಗ್ದೋಯ್ತಪ್ಪ ರೆಡಿ ಮಿಕ್ಸ್ ಮಾಡ್ಬಿಡು ಅಂತಂದ್ವಿ.
ಏನಿದು ಹುಡುಗಾಟ ಆಡ್ತಿದ್ಯಾ, ನಿನ್ನೆ ಹೋದೆ ಇವತ್ತು ಪಿಕ್ಚರ್ ಮುಗಿಸ್ಕೊಂಡ್ ಬಂದಿದ್ಯಲ್ಲ ಅಂತಾರೆ. ಅದಕ್ಕೆ ಹೇಳೋದಣ್ಣ, ರೈಟರ್ ಶುಡ್ ಆಲ್ವೇಸ್ ಬಿ ದೇರ್ ವಿತ್ ಅ ಸ್ಟೋರಿ. ನೀವು ಹೇಳಿದ್ರೆ ಗೊತ್ತಾ, ಹಂಗೆ ಮಡ್ಸಾಕಿದ್ರು ನಿಮ್ಮ ಕೈಲಿ ಬರೆಯೋ ಶಕ್ತಿ ಇತ್ತು ಅಂದ್ರೆ 100 ಹಾಳೆ ಬರೀತಾರೆ. ಆ ಶಕ್ತಿ ಇಲ್ಲಿ ಪಕ್ಕದಲ್ಲಿ ಇತ್ತು. ಕೂತ್ವಿ, ಯೋಚಿಸಿದ್ವಿ, ಎಲ್ಲವೂ ಆಗೋಯ್ತಲ್ಲ. ಮಾನೇಸ ಹೊಡೋದ್ವಿ, ಪಿಕ್ಚರ್ ಇಲ್ಲಿ ಎಂಡ್ ಆಗ್ತಿದೆಪ್ಪ ಅಂತ ತೋರಿಸಿದ್ವಿ. ಒಂದು ದಿವಸದಲ್ಲಿ ನೀವು ಪಿಕ್ಚರ್ ಮುಗಿಸ್ಕೊಂಡ್ ಬರ್ತೀರಾ ಅಂತ ನಂಗೆ ಗೊತ್ತಿರಲಿಲ್ಲ. ಕ್ಲೀನಾಗಿ ಪಿಕ್ಚರ್ ಮಿಕ್ಸ್ ಮಾಡ್ಕೊಂಡ್ಬಂದ್ವಿ ಅಣ್ಣ. 2 ಗಂಟೆ 54 ನಿಮಿಷ ಇದ್ದಂತಹ ಸಿನಿಮಾವನ್ನ ಇವತ್ತು 2 ಗಂಟೆ 7 ನಿಮಿಷಕ್ಕೆ ತಗೊಂಡ್ಬಂದು ಭಾಗ 2ಕ್ಕೆ ಏನು 30 ನಿಮಿಷ ನಾವು ಶೂಟ್ ಮಾಡಿದ್ವಿ, ಅದಕ್ಕೆ ಈ 40 ನಿಮಿಷವನ್ನ ಆ ಕಡೆ ಪಕ್ಕಕ್ಕೆ ಇಟ್ಟು ಈ ಪಿಕ್ಚರನ್ನು ಇಷ್ಟೇ ಸಾಕು ಅಂತ ಹೇಳಿ ಇದಕ್ಕೆ ಫ್ರೀಸ್ ಮಾಡಿ ಆಗತ್ತಣ್ಣ. ಖಂಡಿತವಾಗ್ಲೂ ಅಂದರೆ ಬರ್ದಿದ್ದನ್ನ ಇದೇ ಕೊನೆ ಅಂತ ಅಂದ್ಬಿಟ್ಟಿದ್ರೆ ಅದು ಸೀತಾರಾಮ್ ಸರ್ ಆಗಿರಲಿ, ಪೆನ್ ಒಂದೇ ಡಾಟ್ ಇಟ್ಟರೆ ಫುಲ್ ಸ್ಟಾಪ್, ಹಿಂಗೆ ಕೆಳಗಡೆ ಹೇಳಿದ್ರೆ ಕಾಮ ಮುಂದುವರಿಸ್ಬೋದು. ಥ್ಯಾಂಕ್ಫುಲ್ ಟು ಒನ್ ಇಸ್ ಸೀತಾರಾಮ್ ಸರ್, ಒನ್ ಇಸ್ ಉದಯ್ ಸರ್ ಮಿಕ್ಸಿಂಗ್ ಮಾಡಿದ್ರಲ್ಲ. ಯಾಕೆಂದ್ರೆ ಇವರಿಬ್ರು ಬಂದು ಆ ಸಮಯದಲ್ಲಿ ನಾಳೆ ಆಗ್ಬೋದಂತ ಒಂದು ಅನಾಹುತನ ತಡೆದು ನಮ್ಮಿಬ್ಬರನ್ನ ಕಾಪಾಡಿದ್ರು. ನಾವು ಗೊತ್ತಿತ್ತು, ನಾವೆಲ್ಲ ಎಡಿಟ್ ಮಾಡಿದ್ದು ಸುಮ್ಮನೆ ಗೊತ್ತಿದ್ವಿ. ಎಲ್ಲರೂ ಬಂದು ಹೇಳಿದ್ರು ಒಂದೇ ಮಾತು, ಸೂಪರ್ ಸಿನಿಮಾ ಅಂದ್ರೆ ಏನೊಂದು ಗೊತ್ತಿಲ್ಲ, ನಾವು ನೋಡಿಲ್ಲ, ಬಟ್ ಇದನ್ನ ಕಟ್ ಮಾಡಿ ಬಿಡಲ್ಲ ಅಂತ ಅಂತೀವಿ. ಇದು ಯಾವ ನ್ಯಾಯ? ಇದು 40-45 ನಿಮಿಷ ನಾನು ಮಾತಾಡಿದ್ದೀನಿ, ನನಗೆ ಒಪ್ಪಲ್ಲ ಅಂತಾರೆ. ನಮ್ಗೆ ಅವತ್ತು ಕೋಪ ಬಂದಿದ್ದು ಸೆನ್ಸಾರ್ ಆಫೀಸರ್ ಮೇಲೆ ಅಥವಾ ಸೆನ್ಸಾರ್ ಬೋರ್ಡ್ ಮೇಲೆ. ಸೆನ್ಸಾರ್ ಆಫೀಸರ್ನ ಬಿಟ್ಬಿಡ್ತೀವಿ ಸರ್, ಬಿಕಾಸ್ ಅಲ್ಲಿ ಯಾವುದೋ ಒಂದು ಆಫೀಸರ್ನ ತಂದು ಕೂರಿಸ್ಬಿಡ್ತಾರೆ ಸರ್. ಯಾರೋ ತಂದು ಕೂರಿಸ್ಬಿಡ್ತಾರೆ, ಅವ್ರಿಗೊಂದು ಗೈಡ್ಲೈನ್ಸ್ ಕೊಡ್ತಾರೆ, ನೀವು ವರ್ಕ್ ಮಾಡಿ ಅಂತ. ಇಲ್ಲಿ ಬರೋ ಮೆಂಬರ್ಸ್ ಚೆನ್ನಾಗಿರ್ತಾರೆ ಸರ್. ಸೊ ನಮ್ಗೆಲ್ಲ ಅನ್ಸುತ್ತೆ, ನಾವು ಯಾರ ಮುಂದೆ ಹೋಗಿ ತಲೆ ತಗ್ಗಿಸ್ಬೇಕು. ರಿವೈಸಿಂಗ್ ಕಮಿಟಿಗೆ ದುಡ್ಡು ಕಟ್ಟಿದೀವಿ, ಕಟ್ ಲಿಸ್ಟ್ ಇಲ್ಲಿಂದ ಬರುತ್ತೆ. ಇದು ಹೆಂಗೆ ಅಂತ ಕೇಳಿದ್ರೆ ಬೈ ಮಿಸ್ಟೇಕ್ ಅಂತ. ಸರಿ, ಇವಾಗ ಇದನ್ನ ಕಟ್ಸ್ಕೊಡ್ಲಾ ಅಂತಂದ್ರೆ ಕೊಟ್ಬಿಡಿ ನೋಡೋಣ, ಇನ್ನೊಂದ್ಸಲ ಹಾಕ್ಬಿಟ್ಟು ನೋಡ್ತೀವಿ. ಇನ್ನೊಂದ್ಸಲ ಹಾಕಲ್ಲಿ ದುಡ್ಡು ಕಟ್ಬೇಕಲ್ಲಯ್ಯ, ಈಗ ಅಲ್ಲಿ ದುಡ್ಡು ಕಟ್ಟಿದೀವಲ್ಲಯ್ಯ ಸರ್, ದುಡ್ಡು ಹೋಗ್ತಾ ಇರೋದು ನಮ್ದು. ಬೈ ಮಿಸ್ಟೇಕ್ ಅಂತ ಒಂದು ಸೆಂಟೆನ್ಸ್ ಅಲ್ಲಿ ನಮ್ಮನ್ನು ಬಿಟ್ಬಿಡ್ತಾ ಇದ್ದಾರೆ. ನೀಟಾಗಿ ಮಾಡಿ ತಂದು ದೋಸೆ ಇವ್ರು ತಗೊಂಡೋಗಿ ಕೊಟ್ಟಾಗ ಇವ್ನು ಸತ್ಯ ಒಂದು ಗೊತ್ತಾಗುತ್ತೆ. ಆ ಮನುಷ್ಯನಿಗೆ ಸಿನಿಮಾನೇ ಗೊತ್ತಿಲ್ಲ ಅಂತ ಅಲ್ಲೇ ಗೊತ್ತಾಗಿತ್ತು. ಇವತ್ತಿನ ಈ ದುರಂದರ್ನ ಏನಾದ್ರು ನಮ್ಮ ಚಂದ್ರಶೇಖರ್ ನೋಡ್ಬಿಟ್ಟಿದ್ರೆ ಪ್ರಾಯಶಃ ಸತ್ತೋಗಿದ್ರು. ಸಿನಿಮಾ ಬಗ್ಗೆ ಅರಿವೇ ಇಲ್ಲದಿರುವಂತಹ ಮೆಂಬರ್ಸ್ಗಳು ಇವ್ರ ಪಕ್ಕದಲ್ಲಿ ಕೂತ್ಕೋತಾರೆ. ದ ಪಿಲ್ಲರ್ಸ್ ಅಂತ ಏನು ಕರೀತಾರೆ ಸೆನ್ಸಾರ್ಗೆ, ಈ 4-5 ಜನ ಮೆಂಬರ್ಗಳು ಇರ್ತಾರಲ್ಲ, ಅವ್ರಿಗಂತೂ ಈಗ ಯಾರಿಗೂ ಬೇಸಿಕ್ ಸಿನಿಮಾ ಸೆನ್ಸು ಇಲ್ಲ. ಈಗೋ ಮೇಲೆ ವರ್ಕ್ ಮಾಡ್ತಾರಣ್ಣ. ನಾನೊಂದು ಸೀನ್ ಕಟ್ ಮಾಡಿದ್ಯಾ, ನೀನ್ ಕಟ್ ಮಾಡಿದೆ, ನಾನು ಒಂದು ಕಟ್ ಮಾಡ್ತೀನಿ ತಗೋ ಅಂತ ನೀವು ಪಕ್ಕದಲ್ಲಿ ಇರೋ, ಅವ್ನ ಪಕ್ಕದಲ್ಲಿ ನೀವು 2 ಮಾಡಿದ್ರ ನಾನು 4 ಕಟ್ ಮಾಡ್ತೀನಿ ತಗೋ ಅಂತಾನೆ. ಇಬ್ರು ಖುಷಿಯಾಗಿ ಹಣ ಕರೆದ್ರಲ್ಲ, ಏನಾಗುತ್ತೆ ಕೊಟ್ಬಿಡ್ತಾರೆ ಬನ್ನಿಣ, ಏನೋ ಒಂದಷ್ಟು ಕಷ್ಟ ಕಟ್ ಹೇಳ್ತಾರೆ. ಎಲ್ಲ ಒಳಗಡೆ ಹೋದ್ರೆ ಅಗೈನ್ ಇಟ್ಸ್ ಎ ಬ್ಯಾನ್ ಅಂತ.